ಪಂಚಾರ್ತಿಗಳಾಗ್ತದೆ. ಇದಕ್ಕೆ ಈಗ ನೈವೇದ್ಯ ಕೊಟ್ಟಾಗ ಪಂಚಾರ್ತಿ ಆಗ್ತದೆ. ದಯವಿಟ್ಟು ಸಾವಧಾನ ಚಿತ್ತರಾಗಿ ಕೊತ್ತಮಾಶೆ ಒಪ್ಕೋಬೇಕು. ಇನ್ನೊಂದು ಕೆಲವೇ 5 ನಿಮಿಷದಲ್ಲಿ ಈಗ ದರ್ಶನಕ್ಕೆ ಪ್ರಾಪ್ತಿಯಾಗ್ತದೆ. ಏಕಾದಶಿಯ ಅಂಗವಾಗಿ ಶ್ರೀ ಸಾಯಿನಾಥ ಜ್ಞಾನ ಮಂದಿರದಲ್ಲಿ ವಿಶೇಷವಾಗಿ ಸಪ್ತದ್ವಾರಗಳನ್ನ ರಚನೆ ಮಾಡಿ ವೈಕುಂಠ ಒಂದು ಪ್ರಕ್ರಿಯೆಯನ್ನ ಮಾಡಿದ್ದಾರೆ. ಏನು ಅಂತಂದ್ರೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀಮದ್ ವೆಂಕಟನಾಥನನ್ನ ವೇದಿಕೆಯಲ್ಲಿ ವಿರಾಜಮಾನವಾಗಿ ಮಾಡಿಸಿ ಬೆಳಗ್ಗೆ 4:30 ವೈಕುಂಠ ದ್ವಾರದ ಪೂಜೆಯನ್ನ ಮಾಡಿ ಶ್ರೀನಿವಾಸ ಗದ್ಯ ಹಾಗೂ ಸುಪ್ರಭಾತ ಸೇವೆಗಳೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮಗಳು ಬಾಬಾರವರ ಕಾಕಡ ಆರತಿ ಮತ್ತು ಮಂಗಳ ಸ್ನಾನಗಳೊಂದಿಗೆ ಮುಗಿಸಿ ಅಭಿಷೇಕ, ಪಂಚಾಮೃತ ಅಭಿಷೇಕವೆಲ್ಲವೂ ನಡೆದು ಮಧ್ಯಾಹ್ನದ ಆರತಿ ಸಹ ಈಗ ಮುಗಿದಿರುತ್ತೆ. ಹಲವಾರು ಭಕ್ತರು ಬಂದು ಭಜನೆಯನ್ನ ಸ್ವಾಮಿಗೆ ಅರ್ಪಣೆ ಮಾಡುವಂತಹ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಮೊದಲಿಗೆ ಬೆಳಗ್ಗೆ 9 ಗಂಟೆಗೆ ಶ್ರೀ ರೇಣುಕಾ ಮಾತಾ ಭಜನಾ ಮಂಡಳಿಯವರು ಬಂದು ವಿಜಯಪುರದಿಂದ ಭಜನೆಯನ್ನ ನಡೆಸಿಕೊಟ್ಟಿದ್ದಾರೆ. ಈಗ ಆರತಿಯ ನಂತರ ಶ್ರೀ ಸಪ್ತಗಿರಿ ಶ್ರೀನಿವಾಸ ಭಜನಾ ಮಂಡಳಿ ಚಿಕ್ಕಬಳ್ಳಾಪುರದವರು ಮಾತೆಯರು ಬಂದಿದ್ದಾರೆ. ಅವರು 25 ಜನ ಈ ಒಂದು ಕಾರ್ಯಕ್ರಮ ಭಾಗಿಯಾಗಿ ಭಜನೆಯನ್ನ ಮಾಡ್ಕೊಳ್ಳೋದಕ್ಕೆ ಇವರು ವಿಶೇಷತೆ ಏನಂತಂದ್ರೆ ತಿರುಪತಿಯಲ್ಲಿ ಹೋಗಿ ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ಮಾತೆಯರು ಬಂದಿದ್ದಾರೆ. ನಮಗೆ ಇದು ಬಹಳ ವಿಶೇಷವಾದ ದಿನ. ಅವ್ರಿಗೂ ಸಹ ನಾವು ಸ್ವಾಗತವನ್ನ ಅಭಿನಂದನೆಯನ್ನ ಹೇಳ್ತಾ ಹಲವಾರು ಪೂಜೆಗಳನ್ನ ಹೋಮಗಳನ್ನ ಮಾಡಿ ನೈವೇದ್ಯದ ರೂಪದಲ್ಲಿ ತಿರುಪತಿಯ ಲಡ್ಡುವನ್ನು ತರಿಸಿ ನಾವು ಮಿಶ್ರಣ ಮಾಡಿ ಸುಮಾರಷ್ಟು ಲಡ್ಡುಗಳನ್ನ 10,000 ರಿಂದ 15,000 ಲಡ್ಡುಗಳನ್ನ ಮಾಡಿಸಿರ್ತಕ್ಕಂಥ ಒಂದು ದಿನ ಈ ದಿನ ಆಗಿದೆ. ಅದರ ಜೊತೆಗೆ ಮಹಾಪ್ರಸಾದ ರೂಪದಲ್ಲಿ ನಿರಂತರ ದಾಸೋಹ ಬೆಳಗ್ಗೆ 9 ಗಂಟೆಯಿಂದ ಪ್ರಾರಂಭಗೊಂಡು ನಿರಂತರವಾಗಿ ರಾತ್ರಿ 10:30-11 ಗಂಟೆಯವರೆಗೂ ನಡೆಯುವಂತ ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲವನ್ನ ಭಗವಂತನ ಮತ್ತು ಭಕ್ತರ ಒಂದು ಅವಿಭಾಜ್ಯ ಸಂಘವನ್ನು ಮಾಡಬೇಕು, ಆತ್ಮೀಯತೆಯನ್ನು ಬೆಳೆಸಬೇಕು ಅನ್ನೋ ವಿಚಾರದಲ್ಲಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕ್ಷೇತ್ರದಲ್ಲಿ ಸಾಯಿನಾಥ ಜ್ಞಾನ ಮಂದಿರ ಕ್ಷೇತ್ರದಲ್ಲಿ ಹಲವಾರು ಭಕ್ತರು ಬಂದು ಹೆಚ್ಚೆಚ್ಚು ಜನ ಬಂದು ಅವರೊಂದು ಅಭೀಷ್ಟಗಳೆಲ್ಲವನ್ನು ಭಗವಂತ ಈಡೇರಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಸಹ ಬಂದಿದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ, ಯಾಕಂದ್ರೆ ಮಾಧ್ಯಮದಿಂದ ಪ್ರತಿಯೊಬ್ಬ ಭಕ್ತರಿಗೂ ಸ್ವಾಮಿಯ ದರ್ಶನ ಹಾಗೂ ಒಂದು ಎಲ್ಲ ಈ ಕೈಂಕರ್ಯಗಳ ಬಗ್ಗೆ ಸರ್ವೇ ಜನ ಸುಖಿನೋ ಭವಂತು. ಪ್ರತಿಯೊಬ್ಬರಿಗೂ ವೈಕುಂಠ ಏಕಾದಶಿಯ ನಮಸ್ಕಾರಗಳು. ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಎಲ್ಲರೂ ನಗನಗ್ತಾ ಆನಂದವಾಗಿ ಸಂತೋಷವಾಗಿರಬೇಕು ಅಂತ ಈ ವೈಕುಂಠ ಏಕಾದಶಿಯಲ್ಲಿ ನಿನ್ನೆಯಿಂದ ಅಂದರೆ 29ನೇ ತಾರೀಕು ಸಂಜೆಯಿಂದ ವಿಶೇಷವಾಗಿ ಹೋಮಗಳು ನಡೆಯುತ್ತೆ. ಇಲ್ಲಿ ಸುದರ್ಶನ ಹೋಮ, ಮಹಾವಿಷ್ಣು ಹೋಮ ಹಾಗೂ ಸಾಯಿ ಹೋಮ, ಗಣಹೋಮ, ಅಯ್ಯಪ್ಪ ಸ್ವಾಮಿ ಹೋಮ, ಸುಬ್ರಹ್ಮಣ್ಯ ಸ್ವಾಮಿ ಹೋಮ, ಈಶ್ವರ ಸ್ವಾಮಿ ಹೋಮ, ಹಾಗೆ ಲಕ್ಷ್ಮೀ ನಾರಾಯಣ ಹೃದಯ ಹೋಮ ತುಂಬ ವಿಶೇಷವಾಗಿ ನಡೀತು. ಇಂದು ಬೆಳಿಗ್ಗೆ 4 ಗಂಟೆಯಿಂದ
ತುಂಬ ವಿಶೇಷವಾಗಿ ಪೂಜೆಗಳು ನಡೆದು ವೈಕುಂಠ ದ್ವಾರ ತೆರೆಯಿತು. 4 ಗಂಟೆಗೆ ಸರಿಯಾಗಿ ವೈಕುಂಠ ದ್ವಾರವನ್ನು ತೆರೆದು ವೈಕುಂಠಕ್ಕೆ ಪ್ರವೇಶವಾಗಿ ವೈಕುಂಠದಲ್ಲಿ ಭಗವಂತನನ್ನು ನೋಡಿ ಭಗವಂತನ ಆಶೀರ್ವಾದವನ್ನು ಪಡಿಬೇಕೆಂದು ಎಲ್ಲ ಪೂಜೆಗಳು ನಡೆದು ಸ್ವಾಮಿಯವರ ಕಡೆಯಿಂದ ಶ್ರೀನಿವಾಸ ಗದ್ಯ ಪಠನೆ ಮಾಡಿ, ಶ್ರೀನಿವಾಸ ಗದ್ಯ ಪಠನೆ ಆದ ನಂತರ ಮಹಾಮಂಗಳಾರತಿ ಮಾಡಿ ಎಲ್ಲ ಭಕ್ತರಿಗೆ ದರ್ಶನವನ್ನು ನೀಡಲಾಯಿತು. ಭಕ್ತರು ಸಾವಿರಾರು ಜನ ಬಂದು ದೇವರನ್ನು ವೀಕ್ಷಿಸ್ತಾ ಇದ್ದಾರೆ, ದೇವರ ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ನೆಮ್ಮದಿ ಸಂತೋಷ ಬೆಳೆ ಮಳೆ ಗಾಳಿ ಎಲ್ಲ ಕೊಡಲಿ ಎಂದು ಎಲ್ಲರೂ ಬೇಡ್ತಾ ಇದ್ದಾರೆ. ಎಲ್ಲರಿಗೂ ಭಗವಂತ ಖಂಡಿತವಾಗಿ ಈ ವರ್ಷವೂ ನೀಡಿದ್ದಾರೆ, ಇನ್ನು ಮುಂದೆನೂ ಹಾಗೆ ಕೊಡ್ತಾರೆ ಅಂತ ನಂಬ್ತಾ ದೇವರಲ್ಲಿ ಪ್ರತಿಯೊಬ್ಬರಿಗೂ ನಂಬಿಕೆ ಇರಲಿ. ದೇವರನ್ನು ಪ್ರೀತಿಸಿ ಪೂಜಿಸಿ, ತಂದೆ ತಾಯಿಗಳನ್ನು ಪ್ರೀತಿಸಿ ಗೌರವಿಸಿ, ಹಾಗೆ ಹಿರಿಯರನ್ನು ಪೂಜಿಸಿ ಹಿರಿಯರನ್ನು ಚೆನ್ನಾಗಿ ಸಂತೋಷವಾಗಿ ಮಾತನಾಡಿ ಎಲ್ಲರೂ ಆನಂದವಾಗಿ ಇರಿ, ಎಲ್ಲರೂ ನಗ್ನಗ್ತಾ ಇರ್ತೀರ. ಓಂ ಸಾಯಿರಾಮ್. ಸರ್ವೇ ಜನೋ ಸುಖಿನೋ ಭವಂತು.